ನೀವು ಒಂದ್ಸಲ ಆದ್ರೂ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಫೇಲ್ ಆಗಿರ್ತೀರಾ, ಅಥವಾ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಹೋಗಿ ವೆಯ್ಟ್ ಗೈನ್ ಆಗಿರ್ತೀರಾ. ಈ ತರ ಯಾರಿಗಾದ್ರೂ ಒಬ್ರಿಗಾದ್ರೂ ಆಗೇ ಇರುತ್ತೆ. ಅಥವಾ ವೆಯ್ಟ್ ಲಾಸ್ ಆಗಿ ಏನು ಹ್ಯಾಪಿಯಾಗಿ ಇರೋದಿಲ್ಲ. ಸೊ ಈ ತರ ಯಾರಿಗಾದ್ರೂ ಒಬ್ರಿಗಾದ್ರೂ ನಿಮ್ಗೆ ಆಗಿರುತ್ತೆ ಅಲ್ವಾ. ಇದಕ್ಕೆಲ್ಲ ಕಾರಣ ಏನು? ವೆಯ್ಟ್ ಲಾಸ್ ಮಾಡುವ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡಬಹುದು, ಅದನ್ನ ಯಾವ ರೀತಿ ಓವರ್ಕಮ್ ಮಾಡಬಹುದು, ಇದಕ್ಕೆಲ್ಲ ಸೊಲ್ಯೂಷನ್ಸ್ ಏನು ಅಂತ ಹೇಳಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಬನ್ನಿ, ಅದಕ್ಕಿಂತ ಮೊದಲು ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಾನ್ ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಸ್ಟುಡಿಯೋ. ಇಲ್ಲಿ ನಾವು ಆರೋಗ್ಯದ ಬಗ್ಗೆ, ನಾವು ಸ್ಪಿರಿಚುವಾಲಿಟಿ ಬಗ್ಗೆ, ಟ್ರಾವೆಲ್ ಬ್ಲಾಗ್, ನನ್ನ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಆದ್ರೂ ತುಂಬಾನೇ ಸಪೋರ್ಟ್ ಮಾಡಿದೀರಾ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಇನ್ನು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಮಿಸ್ಟೇಕ್ ಏನ್ ಗೊತ್ತಾ? ಕಂಪ್ಲೀಟ್ಲಿ ಡಯಟ್ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಇದು ಇಂಡೈರೆಕ್ಟ್ ಆಗಿ ಡಯಟ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಕಟ್ ಆಫ್ ಮಾಡ್ತಿದ್ದೀರಾ. ಸೊ ಇದರಿಂದ ಏನಾಗಬಹುದು? ನಮ್ಮ ಮೆಟಬಾಲಿಸಮ್ಗೆ ಎಫೆಕ್ಟ್ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್, ನಾವು ಏನೇ ಫುಡ್ ತಗೊಂಡ್ರು, ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಜೀರ್ಣಕ್ರಿಯೆ ಆಗ್ಬೇಕು, ಅಬ್ಸಾರ್ಬ್ ಆಗ್ಬೇಕು. ನಾವು ತಿನ್ನಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ನಮ್ಗೆ ಬಾಡಿಗೆ ಸಿಗ್ಬೇಕು. ಆಗ ಮಾತ್ರ ನಮ್ಗೆ ಒಂದು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಎನರ್ಜಿ ಬರುತ್ತೆ. ಸೊ ಈ ತರ ಡಯಟ್ ಮಾಡೋದ್ರಿಂದ ಏನಾಗ್ಬೋದು? ನಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ಬೋದು, ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಇದನ್ನ ಯಾವ ರೀತಿ ಓವರ್ಕಮ್ ಮಾಡಬಹುದು ಅಂತ ಹೇಳಿದ್ರೆ, ಡಯಟ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನು ಕಟ್ ಆಫ್ ಮಾಡೋದಕ್ಕಿಂತ ನೀವು ತಿನ್ನೋದ್ರಲ್ಲಿ ಸ್ಮಾಲ್ ಪೋರ್ಷನ್ ಸೈಜಸ್ ಅಲ್ಲಿ ನೀವು ತಿನ್ಬಹುದು. ಫಾರ್ ಎಕ್ಸಾಂಪಲ್, ನೀವೀಗ 2 ಕಪ್ ರೈಸ್ ತಗೊಳ್ತಾ ಇದ್ದೀರಿ, 1 ಕಪ್ ರೈಸ್ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದರ ಜೊತೆಗೆ ತರಕಾರಿಗಳು ಅಂದ್ರೆ ಪಲ್ಯ, ಏನೆಲ್ಲ ತರಕಾರಿ, ಪ್ರೋಟೀನ್ಸ್ ಅಂತ ಹೇಳಿದ್ರೆ ಈ ಬೀನ್ಸ್, ಅಲಸಂಡೆ ಬೀಜ, ಡ್ರೈ ಫ್ರೂಟ್ಸ್, ನಾನ್ ವೆಜಿಟೇರಿಯನ್ಸ್ ಆದ್ರೆ ಎಗ್ಸ್. ಸೊ ಇದ್ರೆಲ್ಲ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಸೊ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಒಂದು ಲೈಟ್ ಆಗಿ ಫ್ಯಾಟ್ ಬೇಕಾಗುತ್ತೆ. ಅದು ಫ್ಯಾಟ್ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಸ್ಮಾಲ್ ಪೋರ್ಷನ್ಸ್ ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನು ನಾವು ತಗೊಳ್ಬೇಕು. ಅದು ಹೆಲ್ದಿ ಮೀಲ್ ಪ್ಲಾನ್ ತರ ನಾವು ಮಾಡ್ಬೇಕು. ಈ ತರ ಮಾಡಬಹುದು. ಸೊ ಇದೊಂದು ಫುಲ್ ಡಯಟ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಇರುವಂತದ್ದು ಆಕ್ಚುಲಿ ಇಸ್ ರಾಂಗ್. ಆಮೇಲೆ ಎರಡನೇ ಮಿಸ್ಟೇಕ್ಸ್, ನನ್ನ ಫ್ರೆಂಡ್ ಒಬ್ಳು ಇದ್ಲು. ಅವಳು ಏನ್ ಮಾಡಿದ್ಲು, ವೆಯ್ಟ್ ಲಾಸ್ಗೆ ಈ ಯೂಟ್ಯೂಬ್ ನೋಡ್ಕೊಂಡೆ ಎಕ್ಸರ್ಸೈಸಸ್ ಮಾಡ್ತಾ ಇದ್ಲು ಮನೆಯಲ್ಲಿ. ಅನ್ಹೆಲ್ದಿ ಡಯಟ್ ಆಯ್ತಾ. ಈ ತರ ಪಾರ್ಟಿಗೆ ಹೋದ್ರೆ ತಿನ್ನುವಂಥದ್ದು, ನಾರ್ಮಲ್ ಆಗಿ ಎಲ್ಲ ತಿಂತಾಳೆ. ಐಸ್ ಕ್ರೀಮ್, ಕೇಕ್ಸ್, ಅದರ ಜೊತೆಗೆ ಎಲ್ಲ ಫುಡ್ ಐಟಮ್ಸ್, ಹೆವಿ ಆಯಿಲ್ ಐಟಮ್ಸ್, ಇದನ್ನೆಲ್ಲ ಫ್ರೈಡ್ ಐಟಮ್ಸ್ ಎಲ್ಲ ತಿಂತಿದ್ಲು. ಬಟ್ ಎಕ್ಸರ್ಸೈಸ್ ಒಂದು ಕರೆಕ್ಟ್ ಆಗಿ ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ಲು. ಒಂದು ಐ ಥಿಂಕ್ 1.5 hour, half an hour ಎಕ್ಸರ್ಸೈಸ್ ಮಾಡ್ತಾ ಇದ್ಲು, ಫಾಲೋವಿಂಗ್ ಅನ್ಹೆಲ್ದಿ ಡಯಟ್. ಸೊ ಅವಳ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ ಸಾಕು, ಇದರಿಂದ ಏನು ವರ್ಕೌಟ್ ಆಗುದಿಲ್ಲ ಆಯ್ತಾ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಬರ್ಡೇ ಕೇಕ್ಸ್ ಇರುತ್ತಲ್ಲ, ಬಟ್ ಕೇಕ್ ತಿನ್ನೋದು, ಕೇಕ್ ತಿಂದಾದ್ಮೇಲೆ ನಾನು ಡಯಟ್ ಅಲ್ಲಿ ಇದ್ದೀನಿ, ಕೇಕ್ ತಿನ್ಬಿಟ್ಟೆ ಅಲ್ಲ, ಪರವಾಗಿಲ್ಲ, ನಾನು ಎಕ್ಸರ್ಸೈಸ್ ಮಾಡಿ ಆ ಕ್ಯಾಲೋರಿನ ಕಡಿಮೆ ಮಾಡ್ತೀನಿ ಅಂತ ಹೇಳಿ. ಸೊ ಈ ತರ ಮಾಡೋದು ಕೂಡ ರಾಂಗ್. ಎಷ್ಟು ತಿಂದು ನೀವು ಈ ತರ ಅನ್ಹೆಲ್ದಿ ಹ್ಯಾಬಿಟ್ಸ್ ಇಟ್ಕೊಂಡು ಎಕ್ಸರ್ಸೈಸ್ ಮಾಡಿದ್ರು ಅದು ರಾಂಗ್. ಆಕ್ಚುಲಿ ಸ್ಟಡೀಸ್ ಪ್ರಕಾರ 70 to 80% ವೆಯ್ಟ್ ಲಾಸ್ ಆಗೋದು ಡಯಟ್ ಇಂದ, ಆಮೇಲೆ 20 to 30% ಎಕ್ಸರ್ಸೈಸ್ ಇಂದ ಆಗುವಂಥದ್ದು. ಸೊ ಹಾಗಾಗಿ ನಾವು ಎಕ್ಸರ್ಸೈಸ್ ವಿತ್ ಡಯಟ್ ಮಾಡ್ಬೇಕು. ಅದರಲ್ಲಿ ಡಯಟ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಜಾಸ್ತಿ ಎಕ್ಸರ್ಸೈಸ್ ಕೊಡಬಾರ್ದು. ಅದಕ್ಕಿಂತ ಏನ್ ಮಾಡ್ಬಹುದು, ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಪರ್ ಡೇ ಅಟ್ಲೀಸ್ಟ್ 15 minutes ಎಕ್ಸರ್ಸೈಸ್ ಸಾಕಾಗುತ್ತೆ. ಫಾಲೋವಿಂಗ್ ಹೆಲ್ದಿ ಡಯಟ್. ಶುಗರ್ ಅನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಆದಷ್ಟು ಒಳ್ಳೆಯದು. ರೇರ್ಲಿ ವೀಕ್ಲಿ 1-2 ಸಲ ಶುಗರ್ ತಗೊಳ್ಳಿ, ಓಕೆ ಫೈನ್. ಶುಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಶುಗರ್ ಸೋರ್ಸ್ ನಮ್ಗೆ ಬೇಕಾದ್ರೆ ಈ ಡೇಟ್ಸ್ ಅಲ್ಲಿ ಸಿಗುತ್ತೆ, ಖರ್ಜೂರದಲ್ಲಿ ಸಿಗುತ್ತೆ. ಸೊ ಆದಷ್ಟು ಶುಗರ್ ಅನ್ನು ಅವಾಯ್ಡ್ ಮಾಡ್ಬೇಕು. ಮನೇಲಿದ್ದ ಫುಡ್ ತಗೊಳ್ತಾ 15 minutes ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನಾವು ವೆಯ್ಟ್ ಲಾಸ್ ಖಂಡಿತ ಆಗ್ತೇವೆ. ಆಮೇಲೆ ನೆಕ್ಸ್ಟ್ ಥರ್ಡ್ ಮಿಸ್ಟೇಕ್ ಏನ್ ಗೊತ್ತಾ, ಇಮೋಷನಲ್ ಫ್ಯಾಕ್ಟರ್ಸ್ ಕೂಡ ಇದು ಎಫೆಕ್ಟ್ ಆಗುತ್ತೆ. ಎಮೋಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ಆಫೀಸ್ ಅಲ್ಲಿ ಏನಾದ್ರು ಸ್ಟ್ರೆಸ್ ಇರುತ್ತೆ, ಅಂದ್ರೆ ಜಾಬ್ ಕೆಲಸ ಮಾಡ್ತಾ ಇದ್ದೇವೆ, ಏನಾದ್ರು ಟೆನ್ಷನ್ ಆಗುತ್ತೆ, ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಈ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಥವಾ ಏನೇ ಕೆಲಸ ಮಾಡೋರಿಗೆ ಏನೊಂದು ವರ್ಕ್ ಪ್ಲೇಸ್ ಅಲ್ಲಿ ಸ್ಟ್ರೆಸ್ ಇರುತ್ತೆ. ಸೊ ಏನ್ ಮಾಡ್ತೀವಿ, ಸ್ಟ್ರೆಸ್ ಆಯ್ತು ಅಂತ ಹೇಳಿ ಕಾಫಿ ಕುಡಿಯೋದು. ಸೊ ಒಂದು ಕಾಫಿ ಸಾಕಾಗಲ್ಲ ಅಂತ ಇನ್ನೊಂದು ಕಪ್ ಕಾಫಿ ಕುಡಿಯೋದು. ಈ ಹೊರಗಡೆ ಹೋಗಿ ಐಸ್ ಕ್ರೀಮ್ ಏನೋ ತಿನ್ನೋಣ ಅಂತ ಹೇಳಿ ಹೋಗಿ ಐಸ್ ಕ್ರೀಮ್ ತಿನ್ನುವಂಥದ್ದು. ಸೊ ಈ ತರ ಕೂಡ ಮಾಡಿದಾಗ ವೆಯ್ಟ್ ಗೇನ್ ಆಗ್ತೀವಿ ನಾರ್ಮಲ್ ಆಗಿ. ಯಾಕಂತ ಹೇಳಿದ್ರೆ, ನೀವು ಬೇರೆ ಎಲ್ಲೂ ಹೆಲ್ದಿ ಡಯಟ್ ಫಾಲೋ ಮಾಡಿನೂ ಈ ತರ ಹೊರಗಡೆಯಿಂದ ಸ್ಟ್ರೆಸ್ ಆಯ್ತು ಅಂತ ಹೇಳಿ ಏನಾದ್ರು ತಿಂತಾ ಇದ್ರೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ ಆಯ್ತಾ. ಆಮೇಲೆ ಸ್ಟ್ರೆಸ್ ಕೂಡ ಒಂದು ಫ್ಯಾಕ್ಟರ್. ನಾವು ಸ್ಟ್ರೆಸ್ ತಗೊಂಡಾಗ ಏನಾಗುತ್ತೆ ಗೊತ್ತಾ, ಕಾರ್ಟಿಸೋಲ್ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಕೊಬ್ಬು ಇದೆಯಲ್ಲ, ಫ್ಯಾಟ್ ಪ್ರೊಡಕ್ಷನ್ಗೆ ಈ ಕಾರ್ಟಿಸೋಲ್ ಕೂಡ ಒಂದು ರೀಸನ್.
ಇದು ಹೆಚ್ಚಾದಾಗ ನಮ್ದು ಅಬ್ಡಮಿನಲ್ ಫ್ಯಾಟ್ ಕೂಡ ಹೆಚ್ಚಾಗುತ್ತೆ. ಟಮ್ಮಿ ಅಂತ ಹೇಳ್ತೀವಲ್ಲ, ಟಮ್ಮಿ ಹೆಚ್ಚಾಗೋದ್ರೆ ಸ್ಟ್ರೆಸ್ ಇಂದ, ಸ್ಟ್ರೆಸ್ ಜಾಸ್ತಿ ಆದಾಗ ಟಮ್ಮಿ ಫ್ಯಾಟ್ ಕೂಡ ಹೆಚ್ಚಾಗುತ್ತೆ. ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿಬೇಕು ನಾವು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಬರುತ್ತೆ. 10 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಬೇಕು, ಬ್ರೀದಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡೋದ್ರಿಂದ ಈ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡ್ಬೋದು. ಹ್ಯಾಪಿಯಾಗಿ ತಿನ್ಬೇಕು ಆಯ್ತಾ. ಇವಾಗ ಏನಾದ್ರು ತಿನ್ಬೇಕಾದ್ರೆ ಇದನ್ನ ತಿಂದ್ರೆ ನಾನು ವೆಯ್ಟ್ ಗೇನ್ ಆಗ್ತೀನೋ ಏನೋ, ಅಥವಾ ನಾನು ಇದನ್ನ ತುಂಬಾ ದಪ್ಪ ಆಗ್ತೀನೋ ಅಂತ ಹೇಳ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಖುಷಿಯಾಗಿ ಆರಾಮವಾಗಿ ತಿನ್ಬೇಕು. ಆದಷ್ಟು ತಿನ್ಬೇಕಾದ್ರೆ ಫುಲ್ ಜಗ್ದು ತಿನ್ಬೇಕು ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ತುಂಬಾನೇ ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಒಬ್ರೇನ್ ಹೇಳಿದ್ರು ಗೊತ್ತಾ, ಅವರು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ರು. ಏನಂದ್ರೆ 1 ವೀಕ್ ಅಲ್ಲಿ 5 kg ಕಡಿಮೆ ಆಗ್ಬೇಕು ಅಂತ ಒಂದು ಫೋಕಸ್ ಇಟ್ಟು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ವೆಯ್ಟ್ ಲಾಸ್ ಆಗಿಲ್ಲ. ಮೇ ಬಿ ಏನಾದ್ರು ಒಂದು ಮಿಸ್ಟೇಕ್ಸ್ ಆದ್ರೂ ಅವ್ರು ಮಾಡಿರ್ತಾರೆ. ಸೊ ಡಿಮೋಟಿವೇಟ್ ಆಗ್ಬಿಟ್ಟು ಅವರ ಒಂದು ಪ್ಯಾಟರ್ನ್ ಅನ್ನೇ ಸ್ಟಾಪ್ ಮಾಡಿದ್ರು. ಈ ತರ ಮಾಡಿದ್ರೆ ಅಗೇನ್ ನಾವು ಮೊದ್ಲು ಹೇಗಿರ್ತೇವೆ ನೋಡಿ, ಅದಕ್ಕಿಂತ ಹೆಚ್ಚು ವೆಯ್ಟ್ ಆಗ್ಲಿಕ್ಕೆ ಕೂಡ ಚಾನ್ಸ್ ಇದೆ. ಅದು ಯಾಕೆ ಅಂತ ಹೇಳಿದ್ರೆ 1 ವೀಕ್ ಅಲ್ಲಿ ಅವ್ರದ್ದು ಬಾಡಿ ರೆಡಿ ಆಗ್ತಾ ಬಂದಿರುತ್ತೆ. ಒಬ್ಬೊಬ್ಬರ ಬಾಡಿ ಒಂದೊಂದು ರೀತಿ ಅಕ್ಸೆಪ್ಟ್ ಮಾಡ್ತದೆ. ಸೊ ಅವ್ರು ಏನ್ ಮಾಡಿದ್ರು, 5 kg ರೆಡ್ಯೂಸ್ ಆಗ್ಲಿಲ್ಲ, ಡಿಮೋಟಿವೇಟ್ ಆಗಿ ಬಿಟ್ರು, ಮತ್ತೆ ವೆಯ್ಟ್ ಗೇನ್ ಆದ್ರು. ಈ ತರ ಏನಾದ್ರು ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಈಗ ಹಂಗರ್ ಹಾರ್ಮೋನ್ಸ್ ಇರುತ್ತೆ ಆಯ್ತಾ, ಹಸಿವಾಗ್ಲಿಕ್ಕೆ ಕೂಡ ಹಾರ್ಮೋನ್ ಇರುತ್ತೆ, ಅದು ನಮ್ಮ ಹಸಿವನ್ನ ಡಿಮ್ಯಾಂಡ್ ಮಾಡುವಂಥದ್ದು. ಸೊ ಡಯಟ್ ಹೇಗಿಲ್ಲಲ್ಲ, ಸರಿ ತಿನ್ನೋಣ ಅಂತ ಹೇಳಿ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ನಮ್ಗೆ ನಾಲೆಜ್, ನಮ್ಗೆ ಗೊತ್ತಿರಲಿಲ್ಲ ನಾವು ಹೆಚ್ಚು ತಿಂತಾ ಇದೀವಿ, ಜಾಸ್ತಿ ತಿಂತಾ ಇದೀವಿ ಅಂತ ಹೇಳಿ. ಹಂಗರ್ ಹಾರ್ಮೋನ್ಸ್ ಗಳಿಂದ್ರೆ ನಮ್ಗೆ ಕ್ರೇವಿಂಗ್ಸ್ ಬರುವಂತದ್ದು. ಗ್ಲೆರಿನ್ ಮತ್ತೆ ಲೆಪ್ಟಿನ್ ಅಂತ 2 ಹಾರ್ಮೋನ್ ಇದೆ. ಸೊ ಅದರಿಂದ ನಮ್ಗೆ ಕ್ರೇವಿಂಗ್ಸ್ ಬರುವಂತದ್ದು. ಸೊ ಎಲ್ಲಾದ್ರೂ ಹೋಗಿ ಜಾಸ್ತಿ ತಿಂತೀವಿ, ಅದರಿಂದ ನಾವು ಡಬಲ್ ವೆಯ್ಟ್ ಕೂಡ ಆಗ್ಬಹುದು. ಇದನ್ನೆಲ್ಲ ಓವರ್ಕಮ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಹೈ ಗೋಲ್ ಸೆಟ್ ಮಾಡಬೇಡಿ, ಸ್ಮಾಲ್ ಗೋಲ್ ಸೆಟ್ ಮಾಡಿ. ಅಟ್ಲೀಸ್ಟ್ 1 ವೀಕ್ ಅಲ್ಲಿ 1 kg, ಓಕೆ, 1/2 kg ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ 1/2 kg. ತುಂಬಾ ವೆಯ್ಟ್ ಇದ್ದೀರಾ ನೀವು, ಒಂದು ಸ್ಮಾಲ್ ಗೋಲ್ ಸೆಟ್ ಮಾಡೋದು ಬೆಸ್ಟ್. ಅದರ ಬದಲು 1 ವೀಕ್ ಅಲ್ಲಿ 5 kg ರೆಡ್ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಒಂದು ಹೆಲ್ದಿ ಬಾಡಿ ಮೇಂಟೈನ್ ಆಗ್ಬೇಕಾದ್ರೆ ಹೆಲ್ದಿ ಡಯಟ್ ಬೇಕು ಆಯ್ತಾ. ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ಬೇಕು. ಅದರ ಜೊತೆಗೆ ಎಕ್ಸಸೈಸ್ ಕೂಡ ಬೇಕಾಗುತ್ತೆ. 20% ಅಂತ ನಾನು ಹೇಳಿದ್ದೇನೆ. ಈಗ ಏನು ಅಭ್ಯಾಸ ಇಲ್ಲ, 30 ಮಿನಿಟ್ಸ್ ವಾಕ್ ಮಾಡಿ ಅಥವಾ 15 ಮಿನಿಟ್ ಎಕ್ಸಸೈಸ್, ಕಾರ್ಡಿಯೋ ಎಕ್ಸಸೈಸ್ ಮಾಡಬಹುದು. ಅದು ಹಾರ್ಟ್ ಹೆಲ್ತ್ ಕೂಡ ಒಳ್ಳೇದು. ಓನ್ಲಿ ಕಾರ್ಡಿಯೋ ಎಕ್ಸಸೈಸ್ ಮಾತ್ರ ಮಾಡೋದು, ಬ್ಯಾಡ್ ಡಯಟ್ ಫಾಲೋ ಮಾಡೋದು ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ. ಇದರಿಂದ ಮತ್ತೆ ಬೇರೆ ಪ್ರಾಬ್ಲಮ್ಸ್ ಆಗ್ಬಹುದು. ಸೊ ಆಮೇಲೆ ಹೊರಗಡೆ ಸಿಗುವಂತಹ ತುಂಬಾ ಪ್ರಾಡಕ್ಟ್ಸ್ ಬರ್ತಾ ಇದೆ, ಅದನ್ನೆಲ್ಲ ಸುಮ್ಮನೆ ತಗೊಳ್ಳೋದಕ್ಕಿಂತ ನಾವು ಮನೆಯಲ್ಲಿ ಈ ತರ ಡಯಟ್ ಫಾಲೋ ಮಾಡ್ಬೋದು. ಸುಮ್ನೆ ಅದಕ್ಕೆಲ್ಲ ಹಣ ಕೊಟ್ಟು ಮಾಡೋದಕ್ಕಿಂತ ಕನ್ಸಿಸ್ಟೆನ್ಸಿ ಇರ್ಬೇಕಂತ. ಒಂದ್ಸಲ ನೀವು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಅಂದ್ರೆ ಮತ್ತೊಂದ್ಸಲ ಸ್ಟಾಪ್ ಮಾಡುದು, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸರಿ, ಈಗ ಒಂದು ನಿಮ್ದು ಗೋಲ್ ಸೆಟ್ ಆಯ್ತು, ಈಗ ಒಂದು ನೀವು 5 kg ರೆಡ್ಯೂಸ್ ಆಗ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ರಿ, 5 kg ರೆಡ್ಯೂಸ್ ಆದ್ರಿ ಅಂತ ಹೇಳಿದ್ರೆ, ನೀವು ಹೆಲ್ದಿ ಆಗಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ನೀವು ಬ್ಯಾಡ್ ಡಯಟ್ ಫಾಲೋ ಮಾಡಿದ್ರೆ ಮತ್ತೆ ಅದು ಯೂಸ್ ಇಲ್ಲ, ಅಗೇನ್ ನೀವು ವೆಯ್ಟ್ ಗೇನ್ ಆಗ್ಬಹುದು. ಹಾಗಾಗಿ ಬೆಟರ್ ಆ ಮೇಂಟೆನೆನ್ಸ್ ಡಯಟ್ ಅಲ್ಲಿ ಇದ್ರೆ ತುಂಬಾನೇ ಬೆಸ್ಟ್ ಆಯ್ತಾ. ಸೊ ಇದಿಷ್ಟು. ಸೊ ನಿಮ್ಮ ಒಪಿನಿಯನ್ ಅನ್ನ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ವೆಯ್ಟ್ ಲಾಸ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ, ಕನ್ಸಿಸ್ಟೆಂಟ್ ಆಗಿರಿ, ಮೈಂಡ್ ಚೇಂಜ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದಂತಹ ಈ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗೇ ಆಗ್ತೀರಾ. ಈ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಕೊಡಿ. ಅದೇ ರೀತಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಅವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಫೇಸ್ ಮಾಡಿದಂತಹ ಡಿಫಿಕಲ್ಟೀಸ್ ಏನು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್.